सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणी नमोऽस्तुते। ॐ ह्रीं दुं दुर्गायै नमः। ಓಂ ಶ್ರೀ ಗುರುಭ್ಯೋ ನಮಃ. ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯ ಯಾವ ಯಾವ ರಾಶಿಗೆ ಯಾವ ರೀತಿ ಇದೆ ಅನ್ನೋದನ್ನ ಈಗ ನೋಡೋಣ. ಧನಸ್ಸು ರಾಶಿ. ಧನಸ್ಸು ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿಯಾದಂತಹ ಗುರುಗ್ರಹ ಅಷ್ಟಮದಲ್ಲಿ ಸ್ಥಿತನಾಗಿರ್ತಾನೆ. ಆದ್ರೆ ಆ ಗುರು ಅಷ್ಟಮದಲ್ಲಿದ್ರು ಕೂಡ ಇತರ ಗ್ರಹಗಳು ನಿಮ್ಗೆ ಈ ಒಂದು ತಿಂಗಳಲ್ಲಿ ಬಹಳ ಶುಭ ಫಲವನ್ನ ಕೊಡ್ತಾ ಇದ್ದಾರೆ. ನೋಡಿ, ಗುರು ಅಷ್ಟಮದಲ್ಲಿದ್ರು ಕೂಡ ಉಚ್ಚ ಕ್ಷೇತ್ರದಲ್ಲಿರೋದ್ರಿಂದ ಯಾವುದೇ ಕಾರಣಕ್ಕೂ ನಿಮ್ಮ ಆತ್ಮವಿಶ್ವಾಸವನ್ನ ಕುಗ್ಗಿಸೋದಿಲ್ಲ. ಅಷ್ಟಮ ಅನ್ನೋದು ಕಷ್ಟಗಳು ಬರುತ್ತೆ. ಆದ್ರೆ ಅಷ್ಟಮದಲ್ಲಿದ್ರು ಕೂಡ ಇಲ್ಲಿ ಉಚ್ಚ ಕ್ಷೇತ್ರದಲ್ಲಿ ಪ್ರಬಲನಾಗಿದ್ದಾನೆ, ರಾಷ್ಟ್ರಾಧಿಪತಿ ಪ್ರಬಲನಾಗಿದ್ದಾನಲ್ವಾ, ಅದು ನಿಮ್ಗೆ ಪ್ಲಸ್ ಆಗುತ್ತೆ. ಕಷ್ಟಗಳು ಬಂದ್ರೂ ಕೂಡ ತುಂಬಾ ಧೈರ್ಯವಾಗಿ ಹೋರಾಡುವಂತಹ ಒಂದು ಮನಸ್ಥಿತಿಯನ್ನ ಧನಸ್ಸು ರಾಶಿಯವರಿಗೆ ಗುರುಗ್ರಹ ಕೊಡ್ತಾನೆ. ಇನ್ನು ಈ ತಿಂಗಳಿನಲ್ಲಿ ನಿಮ್ಮ ಕೆಲಸ ಕಾರ್ಯಗಳ ವಿಚಾರಕ್ಕೆ ಬಂದಾಗ ಯಾರ್ಯಾರೆಲ್ಲ ಸ್ವಂತ ಉದ್ಯೋಗವನ್ನ ಮಾಡ್ತಿದ್ದೀರೋ ನಿಮ್ಗೆ ತಕ್ಕ ಮಟ್ಟಿಗೆ ಅನುಕೂಲ ಇದೆ ಈ ತಿಂಗಳಲ್ಲಿ. ಆದ್ರೆ ಪಾಲುದಾರಿಕೆಯಲ್ಲಿ ಯಾರ್ಯಾರೆಲ್ಲ ಬಿಸ್ನೆಸ್ ಮಾಡ್ತಾ ಇದ್ದೀರೋ ನಿಮಗೆ ಇನ್ನೂ ಹೆಚ್ಚಿನ ಲಾಭ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ಈ ಸಪ್ತಮ ಅನ್ನೋದು ಪಾಲುದಾರಿಕೆಯನ್ನ ತೋರಿಸುತ್ತೆ. ಸಪ್ತಮಾಧಿಪತಿ ಬುಧ ಗ್ರಹ ದಶಮದಲ್ಲಿ ಉಚ್ಚ ಕ್ಷೇತ್ರದಲ್ಲಿರೋದ್ರಿಂದ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರಿಗೆ ಅತಿ ಹೆಚ್ಚು ಲಾಭವನ್ನ ಈ ತಿಂಗಳಿನಲ್ಲಿ ಗಳಿಸುವಂತಹ ಒಂದು ಯೋಗ ಇದೆ ಅಂತ ಹೇಳ್ಬೋದು. ಹಾಗೆ ನಿಮ್ಗೆ ದ್ವಿತೀಯಾಧಿಪತಿಯಾದಂತಹ ಶನಿಗ್ರಹ ಚತುರ್ಥ ಭಾವದಲ್ಲಿದ್ದು ಆ ಶನಿಯನ್ನ ಬುಧ ಗ್ರಹ ನೋಡ್ತಾನೆ. ಉದ್ಯೋಗದ ಮೂಲಕ ಧನ ಸಂಪಾದನೆ, ಅಂದ್ರೆ ಅದೃಷ್ಟದಿಂದ ಅಲ್ಲದಿದ್ದರೂ ಕೂಡ ಪ್ರಯತ್ನದಿಂದ, ಯಾಕಂದ್ರೆ ದಶಮ ಅನ್ನೋದು ಸಂಪೂರ್ಣವಾಗಿ ನಿಮ್ಮ ಕರ್ಮ, ನಿಮ್ಮ ಪ್ರಯತ್ನವನ್ನ ಅವಲಂಬಿಸಿರುತ್ತೆ. ದಶಮ ಸ್ಥಾನ ತುಂಬಾ ಪ್ರಬಲವಾಗಿದ್ದಾಗ ನೀವು ಸತತವಾಗಿ ಬಹಳ ಪರಿಶ್ರಮವನ್ನ ಪಟ್ಟು ಕೆಲಸ ಮಾಡ್ತೀರ, ಅದರ ಪ್ರತಿಫಲವನ್ನು ಕೂಡ ನೀವು ಪಡಿತೀರ ಅಂತ ಹೇಳ್ಬೋದು. ತೃತೀಯ ಭಾವಾಧಿಪತಿಯಾದಂತಹ ಶನಿಗ್ರಹ ಚತುರ್ಥ ಭಾವದಲ್ಲಿರೋದ್ರಿಂದ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ನಿಮಗೆ ಬಹಳ ಒಂದು ಸಹಾಯ ಸಿಗುತ್ತೆ. ನಿಮ್ಮ ಸಹೋದ್ಯೋಗಿಗಳಿಂದ ಅಥವಾ ಸ್ನೇಹಿತರಿಂದ ನಿಮ್ಗೆ ಒಂದಷ್ಟು ಸಹಕಾರ ಅಥವಾ ಕೆಲವು ಉತ್ತಮ ಸಲಹೆಗಳು ನಿಮ್ಗೆ ಸಿಗುವಂತಹ ಸಾಧ್ಯತೆಗಳು ಇದೆ. ಚತುರ್ಥಾಧಿಪತಿನೇ ನಿಮ್ಗೆ ಗುರುಗ್ರಹ ಆಗಿ ಉಚ್ಚ ಕ್ಷೇತ್ರದಲ್ಲಿ ಸ್ಥಿತನಾಗಿದ್ದಾನೆ. ಚತುರ್ಥ ಭಾವವನ್ನ ಒಂದು ಬುಧ ನೋಡ್ತಾ ಇರೋದ್ರಿಂದ, ತುಂಬಾ ಪ್ರಬಲನಾಗಿ ಬುಧ ನೋಡ್ತಾ ಇರೋದ್ರಿಂದ ಆಸ್ತಿ, ಮನೆ, ಭೂಮಿ ವಿಚಾರದಲ್ಲಿ ನಿಮ್ಗೆ ತುಂಬಾನೇ ಅನುಕೂಲ ಆಗುತ್ತೆ. ಬಹಳ ಮುಖ್ಯವಾಗಿ ಸ್ವಯಾರ್ಜಿತ ಸ್ವತ್ತನ್ನ ಪಡ್ಕೊಳ್ಬೇಕು ಅಂದ್ರೆ, ಇವಾಗ ಸ್ವಂತ ದುಡಿಮೆಯಿಂದ ಒಂದು ಆಸ್ತಿಯನ್ನ ತಗೊಳ್ಬೇಕು, ಮನೆ, ಸೈಟು ಈ ತರದ್ದೇನೋ ತಗೋಬೇಕು ಅಂತಿದ್ರೆ ಖಂಡಿತ ತಗೊಳ್ಬೋದು. ಗುರುಬಲ ಇಲ್ಲದಿದ್ರು ಕೂಡ ನಿಮಗೆ ಈಗ ಆಲ್ರೆಡಿ ಒಂದಷ್ಟು ದುಡ್ಡಿದೆ, ಅದನ್ನ ಎಲ್ಲಾದ್ರೂ ಒಳ್ಳೆ ಕಡೆ ಇನ್ವೆಸ್ಟ್ ಮಾಡ್ಬೇಕು ಅನ್ನೋದಿದ್ರೆ ಖಂಡಿತ ನೀವು ಪ್ರಾಪರ್ಟಿಗೆ ಇನ್ವೆಸ್ಟ್ ಮಾಡಿ. ಯಾಕಂದ್ರೆ ಇಲ್ಲಿ 8ನೇ ಮನೆಯಲ್ಲಿ ಉಚ್ಚ ಕ್ಷೇತ್ರದಲ್ಲೇ ಕೂತ್ಕೊಂಡಿರುವಂತಹ ಗುರುಗ್ರಹ 4ನೇ ಮನೆ ಕೂಡ ನೋಡ್ತಾನೆ. ನಿಮ್ಗೆ ದುಡ್ಡು ಹೇಗೋ ಖರ್ಚಾಗ್ತಾ ಹೋಗುತ್ತೆ, ಅದನ್ನ ಇಟ್ಕೊಂಡ್ರೆ ಅದು ಹಂಗೆ ಖರ್ಚಾಗುತ್ತೆ. ಯಾಕಂದ್ರೆ ಆ ದುಡ್ಡು ಖರ್ಚಾಗೋ ತರದ್ದೇ ಏನಾದ್ರು ಪ್ರಾಬ್ಲಮ್ಸ್ ಗಳು ಬರುತ್ತೆ. ಅದ್ರ ಬದಲು ಅದನ್ನ ಸ್ಥಿರಾಸ್ತಿಗೆ ಇನ್ವೆಸ್ಟ್ ಮಾಡ್ಬಿಟ್ರೆ ನಿಮ್ಮ ಹತ್ರ ಆಸ್ತಿ ರೂಪದಲ್ಲಿ ಆ ಒಂದು ಹಣ ಇರುತ್ತೆ. ಹಾಗಾಗಿ ಸ್ಥಿರಾಸ್ತಿ ಅಂದ್ರೆ ಮನೆ, ಸೈಟು, ಇದು ಸ್ಥಿರಾಸ್ತಿ ಅಥವಾ ಕೃಷಿ ಭೂಮಿ. ಚರಾಸ್ತಿ ಅಂದ್ರೆ ಒಡವೆ ಆಗಿರಬಹುದು ಅಥವಾ ಹಣ ಆಗಿರಬಹುದು ಅಥವಾ ವಾಹನ, ಇದೆಲ್ಲ ಚರಾಸ್ತಿ. ಇದು ಚಲಿಸುವಂತದ್ದು. ಹಣ ನಿಮ್ಮ ಹತ್ರ ಈಗಿರುತ್ತೆ, ನಾಳೆ ಇರುತ್ತೋ ಗೊತ್ತಿಲ್ಲ. ಆದ್ರೆ ಪ್ರಾಪರ್ಟಿ ನೀವು ಖಂಡಿತ ಇಟ್ಕೊಳ್ತೀರಂತಲ್ಲ, ಅದು ಎಮರ್ಜೆನ್ಸಿ ಅಂದಾಗ ಸೇಲ್ ಮಾಡೋದಕ್ಕೂ ಆಗಲ್ಲಲ್ವಾ. ಸೊ ಆತರ ಏನಾದ್ರು ತಗೋಬೇಕು ಅಂತಿದ್ರೆ ಆಕ್ಚುಲಿ ಈ ತಿಂಗಳು ತುಂಬಾ ಕರೆಕ್ಟ್ ಟೈಮ್ ತಗೊಳ್ಬಹುದು. ಇನ್ನು ಮುಖ್ಯವಾದ ವಿಚಾರ ಏನಪ್ಪಾ ಅಂದ್ರೆ, ಇಲ್ಲಿ ಪಂಚಮಾಧಿಪತಿ ಮಂಗಳ ಗ್ರಹ 19ನೇ ತಾರೀಕುವರೆಗೂ 7ನೇ ಮನೇಲಿ ಇರ್ತಾನೆ. ಬಟ್ 19ನೇ ತಾರೀಕಿಗೆ 8ನೇ ಮನೆಗೆ ಹೋಗ್ತಾನೆ. ನೀಚ ಭಂಗವೇ ಆಗ್ತಾನೆ, ಆದ್ರೂ 8ನೇ ಮನೆ ಆಗೋದ್ರಿಂದ ಮಕ್ಕಳ ವಿಷಯದಲ್ಲಿ ಸ್ವಲ್ಪ ಕಷ್ಟ. ನಿಮ್ಮ ಮಕ್ಕಳು ಚಿಕ್ಕ ಮಕ್ಕಳಾದ್ರೆ ಏನೋ ಸ್ವಲ್ಪ ಹುಷಾರ್ ತಪ್ಪೋದು, ಅವ್ರಿಗೇನೋ ಸ್ವಲ್ಪ ಆರೋಗ್ಯದಲ್ಲಿ ತೊಂದರೆಗಳು ಬರೋದು, ಈ ತರದ್ದೇನಾದ್ರೂ ಆಗುತ್ತೆ. ಇಲ್ಲ ಅಂದ್ರೆ ಸ್ವಲ್ಪ ಸ್ಕೂಲಲ್ಲಿ ಏನೋ ಕಂಪ್ಲೇಂಟ್ ಬರೋದು, ಈ ತರ. ದೊಡ್ಡ ಮಕ್ಕಳಾದ್ರೆ ನಿಮ್ಮ ಮಕ್ಕಳು ಏನಾದ್ರು ಬಿಸ್ನೆಸ್ ಮಾಡ್ತಿದ್ರೆ ಬಿಸ್ನೆಸ್ ಅಲ್ಲಿ ಏನಾದ್ರು ಸಮಸ್ಯೆ ಆಗೋದು, ಈ ತರ ಅವ್ರ ಬಗ್ಗೆ ಯಾವುದೋ ಒಂದು ಚಿಂತೆ ಈ ತಿಂಗಳಲ್ಲಿ ಶುರುವಾಗತ್ತೆ. ನಿಮ್ಗೆ 19ನೇ ತಾರೀಕಿನ ನಂತರ ನಿಮ್ಗೆ ಶುರುವಾಗುತ್ತೆ. ಅದಕ್ಕಿಂತ ಮುಂಚೆ ಏನ್ ಶುರು ಆಗಲ್ಲ, 19ನೇ ತಾರೀಕಿನ ನಂತರ ನಿಮ್ಗೆ ಈ ಒಂದು
ಚಿಂತೆ ಶುರುವಾಗುತ್ತೆ. ಮಂಗಲನಿಗೆ ಪರಿಹಾರವನ್ನ ಮಾಡ್ಕೋಬೇಕಾಗತ್ತೆ. ಇನ್ನು 6ನೇ ಮನೆ ಅಧಿಪತಿಯು ಲಾಭದಲ್ಲಿ ತನ್ನ ಸ್ವಕ್ಷೇತ್ರದಲ್ಲಿ ಸ್ಥಿತನಾಗಿರುವ ಕಾರಣ ಬೇರೆಯವರ ಕೈ ಕೆಳಗೆ ಕೆಲಸ ಮಾಡ್ತಾ ಇರೋರಿಗೆ ತುಂಬಾ ಚೆನ್ನಾಗಿದೆ. ಏನಾದ್ರೂ ಪ್ರಮೋಷನ್ ಆಗ್ಬೇಕು, ಸ್ಯಾಲ್ರಿ ಜಾಸ್ತಿ ಆಗ್ಬೇಕು ಅಂತ ಏನಾದ್ರೂ ನೀವು ಆಸೆ ಪಡ್ತಾ ಇದ್ದು ಅದಕ್ಕೆ ಪ್ರಯತ್ನ ಮಾಡ್ತಿದ್ರೆ ಪ್ರಯತ್ನ ಮುಂದುವರಿಸಿ. ಈ ತಿಂಗಳಲ್ಲಿ ಏನಾದ್ರೂ ಪ್ರಮೋಷನ್ ಆಗೋ ಸಾಧ್ಯತೆ ಕೂಡ ಇದೆ. ಯಾಕಂದ್ರೆ ದಶಮ ಮತ್ತು ಲಾಭ ಎರಡೂ ಪ್ರಬಲವಾಗಿದೆ. ದಶಮದಲ್ಲಿ ಸ್ವಕ್ಷೇತ್ರ, ಉಚ್ಚ ಕ್ಷೇತ್ರದಲ್ಲಿ ಬುಧ, ಲಾಭದಲ್ಲಿ ಸ್ವಕ್ಷೇತ್ರದಲ್ಲಿ ಶುಕ್ರ. ಹಾಗಾಗಿ ಈ ವಿಚಾರವಾಗಿ ನಿಮ್ಗೆ ಒಂದಷ್ಟು ಶುಭ ಫಲಗಳು ಉಂಟಾಗತ್ತೆ. ಹಾಗೆ ನಿಮಗೆ ಈ 6ನೇ ಮನೆ ಅಧಿಪತಿ ಶುಕ್ರ ಸ್ವಕ್ಷೇತ್ರದಲ್ಲಿರೋದ್ರಿಂದ ಏನಾದ್ರೂ ಉದ್ಯೋಗ ಬದಲಾವಣೆ ಮಾಡಬೇಕು, ಈಗಿರೋ ಕೆಲಸದಲ್ಲಿ ಬಹಳ ಕಿರಿಕಿರಿ ಇದೆ, ಯಾವ್ದಾದ್ರು ಒಂದು ಒಳ್ಳೆ ಅವಕಾಶ ಸಿಕ್ಕಿದ್ರೆ ಕೆಲಸ ಚೇಂಜ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಖಂಡಿತ ಈ ತಿಂಗಳಲ್ಲಿ ನಿಮ್ಗೆ ಏನೋ ಒಂದು ಅವಕಾಶ ಸಿಗುತ್ತೆ. ಸಿಕ್ಕಿದಾಗ ನೀವು ಚೇಂಜ್ ಮಾಡಬಹುದು. ಅಂದ್ರೆ ಉದ್ಯೋಗದಲ್ಲಿ ಏನೋ ಒಂದು ಒಳ್ಳೇದಂತೂ ಖಂಡಿತ ಆಗುತ್ತೆ. ಹಾಗೆ ಸ್ವಂತ ಉದ್ಯೋಗವನ್ನ ಮಾಡುವಂತವ್ರಿಗೆ ಲಾಭ ಕೂಡ ಚೆನ್ನಾಗಿದೆ. ಲಾಭದಲ್ಲೇ ಶುಕ್ರ ಇರೋದ್ರಿಂದ, ಸಪ್ತಮಾಧಿಪತಿ ಬುಧ ಗ್ರಹ ದಶಮದಲ್ಲಿರೋದ್ರಿಂದ ನಿಮ್ಮ ಸಂಗಾತಿಯಿಂದ ನಿಮ್ಮ ಕೆಲಸಕ್ಕೆ ಬಹಳಷ್ಟು ಸಹಕಾರ, ಸಹಾಯ, ನಿಮ್ಮ ಉದ್ಯೋಗ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಸಂಗಾತಿಯಿಂದ ಕೂಡ ನಿಮಗೆ ತುಂಬಾನೇ ಒಳ್ಳೆ ಸಹಕಾರಗಳು ಸಿಗುವಂತಹ ಸಾಧ್ಯತೆಗಳು ಇರತ್ತೆ. ಹಾಗೆ ಅಷ್ಟಮದಲ್ಲಿ ಗುರು ಇದ್ರೂ ಕೂಡ ಪ್ರಬಲನಾಗಿರೋದ್ರಿಂದ ಸಣ್ಣ ಪುಟ್ಟ ಸಮಸ್ಯೆಗಳು ಬಂದ್ರೂ ಕೂಡ ಈ ತಿಂಗಳಲ್ಲಿ ಸಾಲ್ವ್ ಮಾಡ್ಕೊಳ್ತೀರಾ. ಕಳೆದ 3-4 ವಾರಗಳಿಗೆ ಹೋಲಿಕೆ ಮಾಡ್ಕೊಂಡಾಗ ಈ ತಿಂಗಳಿನಲ್ಲಿ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಕಳೆದ ತಿಂಗಳಲ್ಲಿ ಬೇರೆ ಗ್ರಹಗಳು ನಿಮ್ಗೆ ಶುಭ ಫಲ ಕೊಡ್ತಾ ಇರ್ಲಿಲ್ಲ. ಒಂಥರ ಒಂದು ಆತಂಕ ಆಗ್ಬಿಟ್ಟಿತ್ತು. ಎಲ್ಲಾ ವಿಷಯದಲ್ಲೂ ಕೂಡ ತುಂಬಾ ಟೆನ್ಷನ್ ಈ ತರ ಎಲ್ಲ ಆಗ್ಬಿಟ್ಟಿತ್ತು. ಕೆಲವೊಂದು ವಿಚಾರಗಳಲ್ಲಿ ಏನ್ ಮಾಡೋದು ಅಂತ ಗೊತ್ತಿಲ್ಲದೆ ಒದ್ದಾಡ್ತಾ ಇದ್ರಿ. ಬಟ್ ಈ ತಿಂಗಳಲ್ಲಿ ಇತರ ಎಲ್ಲಾ ಗ್ರಹಗಳು ಶುಭ ಫಲ ಕೊಡ್ತಾ ಇರೋದ್ರಿಂದ ಹಾಗೋ ಹೀಗೋ ಸಣ್ಣ ಪುಟ್ಟ ಸಮಸ್ಯೆಗಳು ಬರುತ್ತೆ, ನಿವಾರಣೆ ಮಾಡ್ಕೊಳ್ತೀರಾ. ಇನ್ನು ರವಿ ಗ್ರಹ 9ನೇ ಮನೇಲೇ ಇರ್ತಾನೆ. ಭಾಗ್ಯಾಧಿಪತಿಯಾಗಿ ಭಾಗ್ಯ ಸ್ಥಾನದಲ್ಲೇ ಸ್ಥಿತನಾಗಿರ್ತಾನೆ 17ನೇ ತಾರೀಕುವರೆಗೂ. ತುಂಬಾ ಒಳ್ಳೆ ಟೈಮು. ಪಿತ್ರಾರ್ಜಿತ ಆಸ್ತಿಯ ವಿಚಾರವಾಗಿ ಏನಾದ್ರೂ ಸಮಸ್ಯೆಗಳಿದೆ ಅಂದ್ರೆ ಅದನ್ನ ಬಗೆಹರಿಸಿಕೊಳ್ಳೋದಕ್ಕೆ ಒಳ್ಳೆ ಟೈಮ್ ಅಂದ್ರೆ 17ನೇ ತಾರೀಕುವರೆಗೂ. ಏನೋ ಒಂದು ಸ್ವಲ್ಪ ಸಮಸ್ಯೆಗಳಿದೆ ಅಂತಿದ್ರೆ ಅದು ಸಾಲ್ವ್ ಆಗೋ ಚಾನ್ಸಸ್ 19ನೇ ತಾರೀಕು ಒಳಗಡೆ ಇದೆ. ಅಷ್ಟರೊಳಗಡೆ ಸಾಲ್ವ್ ಆಗ್ಬೇಕು. ಅಷ್ಟ್ರ ಮೇಲೆ ಸಾಲ್ವ್ ಆಗಲ್ಲ ಅಂತಲ್ಲ, ಸ್ವಲ್ಪ ತಡೆ ಆಗತ್ತೆ, ಅಡೆತಡೆಗಳು ಬರುತ್ತೆ. ಯಾಕಂದ್ರೆ 17ನೇ ತಾರೀಕಿಗೆ ಸೂರ್ಯನು ದಶಮಕ್ಕೆ ಹೋಗ್ತಾನೆ ಕನ್ಯಾ ರಾಶಿಗೆ. ಆ ಸೂರ್ಯನ ಮೇಲೆ ಅಗೇನ್ ಶನಿ ದೃಷ್ಟಿ ಬಿದ್ಬಿಡುತ್ತೆ. ಶನಿ ನೋಡ್ದ ಅಂದ್ರೆ ಸ್ಲೋ ಆಗ್ಬಿಡುತ್ತೆ ಕೆಲಸ, ನಿಧಾನ ಆಗತ್ತೆ ಅಷ್ಟೇ, ಆಗೋದೇ ಇಲ್ಲ ಅಂತಲ್ಲ, ನಿಧಾನ ಆಗತ್ತೆ. ಸೊ ಹಾಗಾಗಿ ಒಂಚೂರು ನಿಧಾನ ಆಗ್ಬೋದು. ಬಟ್ 17ನೇ ತಾರೀಕು ಒಳಗೆ ನೀವು ಇದನ್ನ ಕ್ಲಿಯರ್ ಮಾಡ್ಕೊಳ್ತೀರ ಅಂದ್ರೆ ತುಂಬಾ ಅನುಕೂಲ ಆಗುತ್ತೆ ನೋಡಿ. ಇನ್ನು ದಶಮದಲ್ಲಿ ರವಿ ಮತ್ತು ಬುಧ ಸಂಯೋಗ, ಬುಧಾದಿತ್ಯ ಯೋಗ 17ನೇ ತಾರೀಕು ನಂತರ. ಸರ್ಕಾರಿ ಉದ್ಯೋಗದಲ್ಲಿರೋರ್ಗೆ, ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡುವಂತವ್ರಿಗೆ ತುಂಬಾ ಚೆನ್ನಾಗಿದೆ. ಏನೋ ಒಂದು ಒಳ್ಳೆ ಅವಕಾಶ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ಅಧಿಕಾರ ಪ್ರಾಪ್ತಿ ಆಗುವ ಸಾಧ್ಯತೆ ಇದೆ, ಪ್ರಮೋಷನ್ ಆಗುವ ಸಾಧ್ಯತೆ ಇದೆ. ಬಹಳ ಒಂದು ಒಳ್ಳೆ ಹೆಸರನ್ನ ಸಂಪಾದಿಸ್ತೀರಾ. ಯಾಕಂದ್ರೆ ದಶಮ ಅಂತಂದ್ರೇನೆ ಒಳ್ಳೆ ಹೆಸರು, ಖ್ಯಾತಿ, ವಿಖ್ಯಾತಿ ಪಡೆಯೋದು, ಕುಖ್ಯಾತಿ ಪಡೆಯೋದು ಎರಡೂ ದಶಮನೆ. ಕೆಲವರು ಕೆಟ್ಟವರಾಗಿ ಹೆಸರು ಪಡಿತಾರೆ, ಕೆಲವರು ಒಳ್ಳೆಯವರಾಗಿ ಹೆಸರು ಪಡಿತಾರೆ ನೋಡಿ. ದಶಮಾಧಿಪತಿಯು ದಶಮದಲ್ಲೇ ಇದ್ದಾನೆ, ಅವನ ಜೊತೆನಲ್ಲಿ ರವಿ ಕೂಡ ಸೇರ್ಕೋತಾನೆ 17ನೇ ತಾರೀಕಿಗೆ. ಇಲ್ಲಿ ರವಿ ಕೋನಾಧಿಪತಿ ಆಗ್ತಾನೆ, ಇಲ್ಲಿ ಬುಧ ಕೇಂದ್ರಾಧಿಪತಿ ಆಗ್ತಾನೆ. ಒಂದು ಕೇಂದ್ರಾಧಿಪತಿ ಒಂದು ಕೋನಾಧಿಪತಿ ಒಟ್ಟಿಗೆ ಕೇಂದ್ರದಲ್ಲಿ ಇದ್ದರೆ ಅದನ್ನ ರಾಜಯೋಗ ಅಂತ ಕೂಡ ಕರಿತೀವಿ. ಸೊ ನಿಮ್ಮ ವೃತ್ತಿಯಲ್ಲಿ ರಾಜಯೋಗ ಪ್ರಾರಂಭ ಆಗುವಂತಹ ಟೈಮ್ ಅಂತ ಹೇಳ್ಬೋದು. ಯಾಕೆಂದ್ರೆ ರಾಜಯೋಗ ಅಂತಂದ್ರೆ ಏನು ಅಂದ್ರೆ ಅಲ್ಲಿ ಒಂದು ಅಧಿಕಾರವನ್ನ ಪಡ್ಕೊಳ್ಳುವಂಥದ್ದು. ರಾಜ ಅಂದ್ರೆ ಹೇಗಿರ್ತಾನೆ, ಅವನಿಗೊಂದು ರೆಸ್ಪೆಕ್ಟ್ ಸಿಗುತ್ತೆ ಅಲ್ವಾ, ಅವನಿಗೊಂದು ಮರ್ಯಾದೆ ಸಿಗುತ್ತೆ. ಅದೇ ತರ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಏನೋ ಎಲೆಮರೆಕಾಯಿ ತರ ಇದ್ದಂತಹ ನಿಮಗೆ ಯಾವುದೋ ಒಂದು ಒಳ್ಳೆ ಅವಕಾಶ ಸಿಗುತ್ತೆ. ಸ್ವಲ್ಪ ಹೆಸರು ಪಡೆಯುವಂತಹ ಒಂದು ಟೈಮ್ ಬರುತ್ತೆ. ಒಳ್ಳೆ ಹೆಸರು, ಒಳ್ಳೆ ನೇಮ್ ಬರುವಂತದ್ದು, ಒಂದು ಅಧಿಕಾರ ಪ್ರಾಪ್ತಿಯಾಗುವಂಥದ್ದು, ಇದೆಲ್ಲ ಸಿಕ್ಕಿದಾಗ ಅದನ್ನ ರಾಜಯೋಗ ಅಂತಾನೆ ಕನ್ಸಿಡರ್ ಮಾಡ್ಬೇಕಾಗತ್ತೆ. ಇನ್ನು ಲಾಭಾಧಿಪತಿಯಾದಂತಹ ಶುಕ್ರ ಗ್ರಹ ಲಾಭದಲ್ಲೇ ಸ್ಥಿತನಾಗಿದ್ದಾನೆ, ಬಹಳ ಶುಭ ಫಲ ಕೊಡ್ತಾ ಇದ್ದಾನೆ. ಈ ತಿಂಗಳಲ್ಲಿ ಪರ್ಟಿಕ್ಯುಲರ್ ಆಗಿ ಏನಾದ್ರೂ ಒಡವೆಗಳನ್ನ ತಗೊಳ್ಳುವಂತ ಸಾಧ್ಯತೆ ಇದೆ. ಶುಕ್ರ ಆಭರಣಕ್ಕೆ ಕಾರಕನಾಗ್ತಾನೆ. ಅವನ ಸ್ವಕ್ಷೇತ್ರದಲ್ಲಿರೋದ್ರಿಂದ ಏನೋ ಒಂದು ಆಭರಣ ನೀವಾಗೇ ತಗೊಳ್ಬಹುದು ಅಥವಾ ಗಿಫ್ಟ್ ರೂಪದಲ್ಲಿ ಬರಬಹುದು. ಬೆಳ್ಳಿ ಅಥವಾ ಬಂಗಾರದ ವಸ್ತು ಅಥವಾ ತುಂಬಾ ಕಾಸ್ಟ್ಲಿ ಬಟ್ಟೆ. ಯಾಕಂದ್ರೆ ವಸ್ತ್ರಗಳಿಗೂ ಕೂಡ ಈ ಶುಕ್ರನೇ ಕಾರಕನಾಗ್ತಾನೆ. ಲಾಭದಲ್ಲಿರೋದ್ರಿಂದ ಯಾರಾದ್ರೂ ನಿಮ್ಗೆ ಗಿಫ್ಟ್ ರೂಪದಲ್ಲಿ ಕೊಡಬಹುದು ಅಥವಾ ಯಾವುದೋ ಒಂದು ಸನ್ನಿವೇಶದಲ್ಲಿ ನಿಮ್ಗೆ ಅದು
ಸರ್ಪ್ರೈಸಿಂಗ್ ಆಗಿ ಅದೊಂಥರ ನಿಮ್ಗೆ ಸಿಗೋ ತರ ಅಥವಾ ನೀವೇ ಕೊಂಡ್ಕೊಳ್ಳುವಂಥದ್ದು ಆಗತ್ತೆ. ಹಾಗಾಗಿ ತುಂಬಾ ಚೆನ್ನಾಗಿದೆ. ಪಂಚಮಾಧಿಪತಿಯು ಅಷ್ಟಮದಲ್ಲಿರೋದ್ರಿಂದ ವಿದ್ಯಾರ್ಥಿಗಳಿಗೆ ತೊಂದರೆ ಅಂತ ಏನಿಲ್ಲ, ಆದ್ರೆ ಓದೋದ್ರ ಕಡೆ ಮನಸ್ಸು ಆ ಕಡೆ ಈ ಕಡೆ ಸ್ವಲ್ಪ ಡಿಸ್ಟರ್ಬ್ ಆಗ್ತಾ ಇರುತ್ತೆ. ಬುಧಾದಿತ್ಯ ಯೋಗ ಇರೋದ್ರಿಂದ ಎಜುಕೇಶನ್ ಸಂಬಂಧಪಟ್ಟಂತೆ ಮೇಜರ್ ಪ್ರಾಬ್ಲಮ್ ಅಂತ ಏನೂ ಇಲ್ಲ. ಇನ್ನು ವಿದೇಶಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿರೋರಿಗೆ ಈ ತಿಂಗಳಲ್ಲಿ ಯಾವುದೇ ರೀತಿಯ ಶುಭ ಫಲ ಇಲ್ಲ. ಇನ್ನೇನು ಹೋಗ್ತೀನಿ, ಅವಕಾಶ ಸಿಗುತ್ತೆ ಅಂತ ಅನ್ಕೊಂಡಿರೋರಿಗೆ ಅವಕಾಶ ಕೈತಪ್ಪಿಯೂ ಹೋಗಬಹುದು. ಬಟ್ ಆ ವಿಷಯದಲ್ಲಿ ಚೆನ್ನಾಗಿಲ್ದೆ ಹೋದ್ರು ಬೇರೆ ಎಲ್ಲ ವಿಚಾರದಲ್ಲೂ ಚೆನ್ನಾಗಿದೆ. ಇನ್ನು ಧನಸ್ಸು ರಾಶಿಯವರು ಮಾಡ್ಲೇಬೇಕಾಗಿರುವಂತಹ ಪರಿಹಾರ ನೋಡಿ, ಧನಸ್ಸು ರಾಶಿಯವರಿಗೆ 17ನೇ ತಾರೀಕಿಗೆ ರವಿ 10ನೇ ಮನೆಗೆ ಬಂದ ಮೇಲೆ ರವಿ ಶನಿ ಒಬ್ರನ್ನೊಬ್ರು ನೋಡ್ಕೊಳ್ತಾರೆ. 17ನೇ ತಾರೀಕಿನ ಮೇಲೆ ತಂದೆಯ ಆರೋಗ್ಯದಲ್ಲಿ ಏರುಪೇರುಗಳು ಉಂಟಾಗುತ್ತೆ. ನಿಮ್ಮ ತಂದೆ ಆರೋಗ್ಯದಲ್ಲಿ ಏನೋ ಸಮಸ್ಯೆ ಉಂಟಾಗುತ್ತೆ, ಅಥವಾ ತಂದೆ ವಿಷಯದಲ್ಲಿ ಏನೋ ಚಿಂತೆ ಶುರುವಾಗುತ್ತೆ, ಏನೋ ಟೆನ್ಷನ್ ಶುರುವಾಗುತ್ತೆ. ಪರಿಹಾರ ಏನ್ ಮಾಡ್ಕೋಬೇಕು ಅಂದ್ರೆ, ಪ್ರತಿದಿನ ತಪ್ಪದೆ ಆದಿತ್ಯ ಹೃದಯ ಮಂತ್ರವನ್ನ ಹೇಳ್ಕೊಳ್ಳಿ. ಹಾಗೆ ಪ್ರತಿ ಭಾನುವಾರ ಗೋಧಿ ಮತ್ತು ತೊಗರಿ ಬೇಳೆಯನ್ನ ಯಾವ್ದಾದ್ರು ದೇವಸ್ಥಾನಕ್ಕೆ ಕೊಡಿ. ಇದೆರಡು ಪರಿಹಾರವನ್ನ ಮಾಡ್ಕೊಳ್ಳಿ. ಉಳಿದಂತೆ ಬೇರೆ ಎಲ್ಲಾ ವಿಷಯದಲ್ಲೂ ಕೂಡ ಚೆನ್ನಾಗಿದೆ. ಇದೊಂದು ಸಮಸ್ಯೆ 17th ನಂತರ ನಿಮ್ಗೆ ಸ್ಟಾರ್ಟ್ ಆಗ್ಬಿಡುತ್ತೆ. 17th ಅಂದ್ರೆ 15-16ನೇ ತಾರೀಕಿಂದಾನೇ ಸ್ವಲ್ಪ ಆತಂಕ ಶುರುವಾಗುತ್ತೆ. 17ನೇ ತಾರೀಕು ಮೇಲೆ ಅಯ್ಯಯ್ಯೋ ಅನ್ನೋ ತರ ಸ್ವಲ್ಪ ಸಮಸ್ಯೆಗಳು, ತಂದೆಗೆ ತುಂಬಾ ಹುಷಾರ್ ತಪ್ಪೋದು ಅಥವಾ ಜಗಳ ಆಗಬಹುದು, ನಿಮ್ ತಂದೆ ಜೊತೆ ಮನಸ್ತಾಪಗಳು, ಏನೋ ಒಂದು ಈ ತರದ್ದೇನೋ ಆಗಬಹುದು. ಸೊ ಪರಿಹಾರವನ್ನ ಮುಂಚೆನೆ ಸ್ಟಾರ್ಟ್ ಮಾಡ್ಕೊಳ್ಳಿ, ಆದಷ್ಟು ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆಗೋದನ್ನ ತಪ್ಪಿಸಬಹುದು. ಎಲ್ಲರಿಗೂ ಶುಭವಾಗಲಿ.